ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಕಾರಿಂಜೇಶ್ವರದಿಂದ ಬಿಡುವಷ್ಟರಲ್ಲಿ ಒಂದು ಅರ್ಧ ಗಂಟೆ ಆಯ್ತು ಅಂತ ಅಂದ್ಕೊಳ್ಳಿ. ಒಂದು ಅಂಗಡಿಯಲ್ಲಿ ಅರ್ಧ ಗಂಟೆ ನಿಂತ್ಕೊಂಡೆ ನಾನು. ಬಟ್ ಸ್ವಲ್ಪ ತಾಳ್ಮೆ ಇತ್ತು, ಯಾಕಂತ ಹೇಳಿದರೆ ಅವರು ಸ್ವಲ್ಪ ಇದು ಕಸ್ಟಮರ್ ಇದ್ದರು. ಅದು ಅಲ್ಲದೆ ಸ್ವಲ್ಪ ಟೋಟಲ್ ಮಿಸ್ಟೇಕೆಲ್ಲ ಇತ್ತು, ಹಾಗಾಗಿ ಅದನ್ನು ಸರಿ ಮಾಡುವಾಗ ಅದು ಗೊತ್ತಾಗಲಿಲ್ಲ. ಅಂತೂ ಇಂಥ ಅರ್ಧ ಗಂಟೆ ಆಗಲಿಲ್ವಾ? ಅರ್ಧ ಗಂಟೆ ಆಯಿತು. ಈಗ ಒಗ್ಗದ ಕಡೆಗೆ ಹೋಗ್ತಾ ಇದ್ದೇವೆ. ಇಲ್ಲಿ ನೀವು ನೋಡಿದಾಗೆ ಅಲ್ಲಿ ವಾಸಪ್ಪನಂದು ಒಂದು ಅಂಗಡಿ ಉಂಟು. ಸೊ ಅವರಿಗೆ ಒಂದು ಐಟಮ್ ಹಾಕಿ ಮತ್ತು ಇದೇ ದಾರಿಯಲ್ಲಿ ರಿಟರ್ನ್ ಬರಬೇಕು. ರಿಟರ್ನ್ ಬರುವಾಗ ಒಂದು ಹಿಂದ್ಗಡೆ ಒಂದು ಅಂಗಡಿ ಬಂದಿತ್ತಲ್ಲ, ಅಲ್ಲಿಗೆ ಒಂದು ಹಾಕ್ಲಿಕ್ಕೆ ಉಂಟು. ಮತ್ತು ಪೂಂಜಲ್ಕಟ್ಟೆಯಲ್ಲಿ ಒಂದು ಅಂಗಡಿ ಉಂಟು. ಮತ್ತು ಪನಕ್ಕಾಜಿಯಲ್ಲಿ ಬೆಳಿಗ್ಗೆ ಒಂದು ಹೇಳಿದ್ದಲ್ಲ, ಅಲ್ಲಿ ಒಂದು ಅಂಗಡಿ ಉಂಟು. ಅದನ್ನು ಮುಗಿಸ್ಕೊಂಡು ವೀಲ್ ಅಲೈನ್ಮೆಂಟ್ ಕೆಲಸಕ್ಕೆ ಹೋಗಬೇಕಷ್ಟೇ. ಸೊ ಅದಕ್ಕೋಸ್ಕರ ಅರ್ಜೆಂಟ್ ಮಾಡ್ತಾ ಇರೋದು. ಗಂಟೆ 2:51 ಆಯ್ತು ನೋಡಿ. ಅವ್ರ ಅಂಗಡಿ ಇಲ್ಲೇ ಇರೋದು. ಇಲ್ಲಿ ಮುಂಚೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ದ್ವಾರ ಕಾಣ್ತಾ ಉಂಟಲ್ಲ ನಿಮಗೆ, ಅಲ್ಲೆಲ್ಲ ಅಂಗಡಿ ಇತ್ತು ಮಾರೆ. ಸೊ ಅವರೆಲ್ಲ ತೆಗಿತಾ ಇಲ್ಲ. ಇಲ್ಲೆಲ್ಲ ಇತ್ತು ನೋಡಿ, ಬಟ್ ಅವ್ರು ತೆಗಿತಾ ಇಲ್ಲ. ನಾವಿಲ್ಲಿ ಐಟಮ್ ಇಳಿಸುವ. ನಾನು ಅಲ್ಲಿ ಅಂಗಡಿ ಅವರು ಇಲ್ಲಿ ಅಂಗಡಿಯಲ್ಲಿ ಇರೋದಿಲ್ಲ, ಅವರ ಮನೆ ಹಿಂದ್ಗಡೆ ಉಂಟು ನೋಡಿ. ಸೊ ಅಲ್ಲಿಗೆ ಹೋಗಿ ಅಮೌಂಟ್ ತರ್ತೇನೆ. ಜುನೇದ್ ಭಾಯ್ ಖಾಲಿ ಮಾಡ್ತೀರಲ್ಲ? ಇಲ್ಲೇ ಇರಲಿ ಗಾಡಿ. ಇವರ ಮನೆಗೆ ಬರಬೇಕಾದ್ರೆ ನನಗೆ ನೆನಪಾಗೋದು, ಇಲ್ಲಿ ಒಂದು ನಾಯಿ ಇತ್ತು, ಬಿಳಿ ನಾಯಿ. ಸೊ ಆ ನಾಯಿ ಆಯಿತಾ ಅಲ್ಲಿ ಈಗ ಇಲ್ಲ. ನಾನು ಹೋದವರು ಹೇಳಿದ್ದೆ ಯಾರೋ ವಿಷ ಹಾಕಿ ಕೊಂದಿದ್ದಾರೆ ಅಂತೆ. ಸೊ ಅದೇ ಜಾಗದಲ್ಲಿ ಇನ್ನೊಂದು ನಾಯಿ ಉಂಟು. ಈಗ ಉಂಟ ಇಲ್ಲಿ ಹೋಗುತ್ತಿಲ್ಲ. ಅಲ್ಲಿ ನೋಡಿ, ಸೇಮ್ ಅದೇ ಥರ ಉಂಟು. ನನಗೆ ಅವರ ಬಿಲ್ಲಲ್ಲಿ ಎಲ್ಲೆಣ್ಣೆ ನೋಡಿದ ಹಾಗೆ ಆಯಿತು. ಸೊ ಎಲ್ಲೆಣ್ಣೆ ಹಾಕಿದಾರೆ ಗೊತ್ತಿಲ್ಲ. ಜುನೇದ್ ಭಾಯ್, ಎಲ್ಲೆಣ್ಣೆ ಉಂಟು ಅದರಲ್ಲಿ? ಬಾಕ್ಸ್ ಇಲ್ಲಲ್ಲ? ಅಕ್ಕಿ ಉಂಟಾ? ಅಕ್ಕಿ ಉಂಟಾ? ಅಕ್ಕಿ ಹತ್ರದ ಇದು ಅಕ್ಕಿ ಉಂಟಲ್ಲ? ಅಕ್ಕಿ ಎಲ್ಲೆಣ್ಣೆ ಇಲ್ಲ ಅಲ್ಲ? ಬಿಲ್ಲಲ್ಲಿ ಉಂಟು, ಎಲ್ಲೆಣ್ಣೆ ಇಲ್ಲ ಅದರಲ್ಲಿ. ಲೆಸ್ ಮಾಡಿ. ನಾನು ಬರುವಷ್ಟರಲ್ಲಿ ಜುನೇದ್ ಭಾಯ್ ಎಲ್ಲ ಖಾಲಿ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಹಿಂದ್ಗಡೆ ಎಲ್ಲೆಣ್ಣೆ ಇರಲಿಲ್ಲಲ್ಲ ಜುನೇದ್ ಭಾಯ್? ಅವರು ನಾಯಿಗೆ ಬೈದಾಗೆ ಬೈತಾ ಇದ್ದಾರೆ. ನಿಖಿಲ್ ಅಂತ ಗತ್ತಿಗೆ ಹಿಡಿದ್ದು ಕಂಪನಿ ಆ ಥರ ಈ ಥರ ಅಂತೇಳಿ. ನಾನು ಓನರ್ಗೆ ಫೋನ್ ಮಾಡಿ ಹೇಳಿದ್ದೆ, ಲೆಸ್ ಮಾಡಿ ಅಂತ ಹೇಳಿದೆ. ಅದು ಕೋಪ ಅಂತ ಅವ್ರಿಗೆ. ಲೆಸ್ ಮಾಡಿದೆ ಅಂತ ಅದು ಐದು ಅಂತ ಕೇಳಿದ್ರು. ವಾಟರ್ ತೆಗಿಯುವಾಗ ಹೇಳಲಿಕ್ಕೆ ಆಗೋದಿಲ್ವ ಅಂತೇಳಿ. ನಾಯಿಗೆ ಬಂದಾಗೆ ಬೈಯೋದು ಯಾರ ಹತ್ರ? ನಮ್ಮ ಹತ್ರ ಹೇಳಿ ಬೈಯೋದು. ನಾವೆಂತ ಮಾಡ್ಲಿಕ್ಕೆ ಆಗ್ತದೆ? ಸೊ ಅವರು ಹೇಳೋದ್ರಲ್ಲಿ ತಪ್ಪಿಲ್ಲ. ಅವರು ಅರ್ಜೆಂಟ್ ಇತ್ತಂತೆ ಎಳ್ಳೆಲ್ಲ ಇಲ್ಲ ಅಂತೆ, ಇನ್ನೂ ಕೊಡೋದಿಲ್ಲ ಅಂತೆ ವಾಟರ್ ಹೇಳಿದ್ರ. ಮತ್ತೆ ವ್ಯಾಪಾರ ಹೋಗುದು ಹೀಗೆ. ಅವ್ರು ಹೇಳುದು ಇಲ್ಲಿ ಬಂಟ್ವಾಳದಲ್ಲಿ ಅಂಗಡಿ ಉಂಟು, ಅವ್ರು ಕಾಲಡಿಗೆ ಬಂದು ಕೊಡ್ತಾರೆ ಅಂತೆ. ಅದು ಒಂದು ಐಟಮ್ ಇದಕ್ಕಿಂತ ಕಮ್ಮಿ ರೇಟಲ್ಲಿ ಅಂತೆ. ಇದಕ್ಕಿಂತ ಕಮ್ಮಿ ರೇಟಲ್ಲಿ ಇದಕ್ಕಿಂತ ಒಳ್ಳೆ ಐಟಮ್ ತಂದು ಕೊಡ್ತಾರೆ. ನಾನು ಅಲ್ಲಿಂದನೇ ಹಾಕ್ತೇನೆ, ನಿಮ್ದು ರಗಾಳೆ ಬೇಡ ಅಂತ ಹೇಳ್ತಾರೆ. ಅರ್ಜೆಂಟ್ ಇತ್ತಂತೆ. ಒಂದು ವೇಳೆ ಇಲ್ಲ ಅಂತ ಹೇಳಿದ್ರು ಅವರು ಬೇರೆ ತರಿಸಿದ್ರಂತೆ. ಅರ್ಜೆಂಟ್ ಕೊಡ್ಲಿಕ್ಕೆ ಕೊಡ್ತಂತೆ, ಎಲ್ಲಿಂದ ಕೊಡುದು ಅಂತ ಅವರ ಒಂದು ಇದು ವ್ಯವಹಾರ ಹೋಗುದು ಹೀಗೆ. ಲಾಸ್ಟ್ಗೆ ದೂರ ಹಾಕುದು ಡ್ರೈವರ್ ಮತ್ತು ಕಂಡಕ್ಟರ್, ಅಂಗಡಿ ಲಗಡಿ ತೆಗ್ತಾರಂತೆ. ಅವ್ರು ಎಂತ ಗೊತ್ತುಂಟ, ಐಟಮ್ ಇಲ್ಲದ್ರೆ ಅಂಗಡಿ ಅವರು ತಗೊಳ್ತಾರ. ಮತ್ತೆ ಅವರ ಅರ್ಜೆಂಟ್ಗೆ ಸಿಗದೆ ಐಟಮ್ ಮತ್ತೆ ತೆಗಿತಾರೆ. ಅದೆಲ್ಲ ಆಲೋಚನೆ ಮಾಡ್ಕೊಳ್ಬೇಕು. ಎಂತದ ಬನ್ನಿ, ನಾವೀಗ ಇಲ್ಲಿಂದ ಬಂದ ದಾರಿಯಲ್ಲಿ ಇಲ್ಲಿಂದ ಯೂಟರ್ನ್ ತಗೊಂಡು ಬಂದ ದಾರಿಯಲ್ಲಿ ಹೋಗುವ. ಆಗ ನಾವು ಹಳ್ಳಿಗಳಿಂದ ಲೈನ್ ಮಾಡಿಕೊಂಡು ಬಂದಿವಲ್ಲ, ಇದೇ ದಾರಿಯಿಂದ ಬಂದು ನೋಡ್ಬೋದು. ಇದೇ ದಾರಿಯಲ್ಲಿ ಈಗ ಹೋದರೆ ಮತ್ತೆ ಅದೇ ಹಳ್ಳಿಗೆ ಹೋಗಿ ಸೇರ್ತದೆ. ಬರುವಾಗ ಇಲ್ಲಿ ಒಂದು ಅಂಗಡಿ ಬಂದಿತ್ತು. ಸೊ ಐಟಮ್ ಹಾಕಿರಲಿಲ್ಲ. ಈಗ ಸಹ ಬಂದೆ, ಹಾಗಾಗಿ ಓನರ್ಗೆ ಫೋನ್ ಮಾಡಿದ್ದೇನೆ. ಫೋನ್ ಮಾಡಿ ಅವರು ಎಂತ ಇಟ್ಟು ಬರ್ಲಿಕ್ಕೆ ಹೇಳ್ತಾರೆ. ಇಟ್ಟು ಇಲ್ಲಿಂದ ಸೀದಾ ಹೊರಟ್ರೆ ಪೂಂಜಲ್ಕಟ್ಟೆ. ಪೂಂಜಲ್ಕಟ್ಟೆ ಹೌದಾ? ಪೂಂಜಲ್ಕಟ್ಟೆ 2 ಕಟ್ಟು, ಮತ್ತು 1 ಕಟ್ಟು ಪನಕ್ಕಾಜಿಯಲ್ಲಿ ಉಂಟು. 2 ಕಟ್ಟು ಹಾಕಿದರೆ ಮುಗೀತದೆ. ಫೈನಲಿ ಪೂಂಜಲ್ಕಟ್ಟೆ ರೀಚ್ ಆಗಿ ಆಯಿತು. ಈಗ ಇಲ್ಲಿ ಒಂದು ಪಾಯಿಂಟ್ ಉಂಟು ನಮಗೆ, ಅದನ್ನು ಮುಗಿಸಿದರೆ ಮತ್ತೆ ಒಂದೇ ಒಂದು ಪಾಯಿಂಟು, ಅದು ಇಲ್ಲೇ ಇಟ್ಟಿದ್ದೇವೆ ನೋಡಿ ಕಟ್ಟು. ಈಗ ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು. ಲೆಫ್ಟ್ ತಗೊಂಡು ತುಂಬ ದೂರ ಹೋಗ್ಲಿಕ್ಕೆ ಇಲ್ಲ, ಇಲ್ಲೇ ಇರೋದು ಅವರ ಅಂಗಡಿ. ಎರಡು ಕಟ್ಟು ಉಂಟಲ್ಲ. ಇದೆ ನೋಡಿ, ದಿನೇಶ್ ಬಾಳಿಗ ಅಂತೇಳಿ. ಸೊ ನಾವು ಇಲ್ಲಿ
ಕಟಿಂಗ್ ಇಲ್ಲಿ ಕೊಡೋ ಇದೆಂತ ಜುನೇದ್ ಭಾಯ್, ಇಲ್ಲಿ ನೋಡಿ ಯಾವ ಥರ ಕೆಸರಾಗಿದೆ ಅಂತ. ಐಸ್ ಇಲ್ಲಿಂದನೇ ರಿವರ್ಸ್ ಬಿಟ್ಟು ವಾಲಿಗೆ ಗಾಡಿ ಹಾಕೋದು. ಹಿಂದೆ ನೋಡಿ ಆಯ್ತಾ. ಅಲ್ಲಿ ಎದುರು ಇಟ್ಟು ಬಿಡುವ ಗಾಡಿ, ಇಲ್ಲಿ ಇರಲ್ಲ ಮುಂದೆ ಸಾಕ. ಪೂಂಜಲ್ಗಟ್ಟೆಯಿಂದ ಬಿಟ್ಟವರು ಈಗ ಪಣಕ್ಕಾಜಿ ಹತ್ರ ರೀಚ್ ಆಗ್ತಾ ಬಂದ್ವಿ. ಈಗ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಗಣೇಶನ ಅಂತ ಉಂಟು. ಇಷ್ಟೊತ್ತು ಪೂಂಜಲ್ಗಟ್ಟೆಯಿಂದ ಇಲ್ಲಿ ತನಕ ವಸಂತಣ್ಣನ ಹತ್ರ ಮಾತಾಡ್ಕೊಂಡು ಬಂದದ್ದು. ಎಂತಂತೆ ಹೊರತು ಲಾಟು ಬೋಟು ವಿಷಯ ಹೊರದು. ಬನ್ನಿ ಇಲ್ಲಿ ಅವ್ರ ಮನೇಲಿ ಇರ್ತಾರೆ, ಒಮ್ಮೆ ನೋಡಿ, ಇಲ್ಲದಿದ್ದರೆ ಫೋನ್ ಮಾಡುವ. ಬೆಳಿಗ್ಗೆ ಸಹ ಬಂದು ಈಗ ಸಹ ಬಂದು. ಅಲ್ಲ, ನೀವು ಇಲ್ಲದಿದ್ದರೆ ಒಮ್ಮೆ ಕರೀರಿ, ಇಲ್ಲದಿದ್ದರೆ ನನಗೆ ಅಲ್ಲಿಂದನೇ ಒಂದು ಮೆಸೇಜ್ ಕೊಡಿ. ವಸಂತಣ್ಣ ಫೋನ್ ಮಾಡಿದ್ರು. ವಸಂತಣ್ಣ ಜುನೀರ್ ಭಾಯ್ ಎಂತ ಮಾತ್ರ, ಇಬ್ಬರು ಒಳ್ಳೆ ಫ್ರೆಂಡ್ಗಳಲ್ಲ. ಜನ ಮಾತ್ರ ಒಳ್ಳೆ ಬೆಸ್ಟ್ ಜನ. ಅವ್ರಿಗೆ ನಮ್ದು ನೆನಪಾಯ್ತಾ ಅಂತ ಫೋನ್ ಮಾಡ್ತಾನೆ ಇರ್ತಾರೆ. ವಸಂತಣ್ಣ ಫೋನ್ ಮಾಡಿದ್ರು. ಸೊ ಎಲ್ಲಿದ್ದೀರಾ, ಲೈನ್ ಆಯ್ತಾ, ಆ ಥರ ಆಯ್ತಾರ ಅಂತೇಳಿ. ಎಲ್ಲ ಅಪರೂಪ ಆಗಿದೆ ಫೋನ್ ಮಾಡೋದಲ್ಲ. ಸೊ ಡೈಲಿ ಕಾಲ್ ಅಂತ ಇಲ್ಲ. ವಸಂತಣ್ಣ ಗೊತ್ತಿರ್ಬೋದು, ಎಲ್ರಿಗೂ ಗೊತ್ತಿರ್ಬೋದು. ಈಗ ನ್ಯೂ ಮೆಂಬರ್ಸ್ಗೆಲ್ಲ ಗೊತ್ತಾಗ್ಲಿಕ್ಕಿಲ್ಲ. ನ್ಯೂ ಮೆಂಬರ್ಸ್ಗಳೆಲ್ಲ ಒಮ್ಮೆ ಹಳೆ ವಿಡಿಯೋ ನೋಡಿ, ವಸಂತಣ್ಣ ಇದ್ರು ಆಗ ಎಷ್ಟು ಜಾಲಿ ಇಡ್ತಿತ್ತು ಅಂತ ಹೇಳಿದರೆ, ಫುಲ್ಲು ಜಾಲಿ ಅಂತ ಅಂದ್ಕೊಳ್ಳಿ. ಸೊ ಅವರು ಕಾರಣಾಂತರಗಳಿಂದ ಕೆಲಸ ಬಿಟ್ಟರೆ ಈಗ ಡೈಲಿ ಕಾಲ್ ಇಲ್ಲ. ಈಗ ಯಾವಾಗಾದರೂ ಒಮ್ಮೆ ಈ ಥರ ಮಾತಾಡಿಕೊಂಡು ಜಾಲಿ ಮಾತಾಡ್ಕೊಂಡು ಇರೋದು. ಸೊ ಎಷ್ಟಾದರೂ ನಮ್ಮೊಟ್ಟಿಗೆ ಇದ್ದವರು ಈಗ ಇದ್ದಾರೆ. ಈಗ ನಮ್ಮ ಊರಲ್ಲೇ ಇದ್ದಾರೆ, ಬೆಳ್ತಂಗಡಿ, ಗುರುವಾಯನಕೆರೆ, ಎಲ್ಲಿಯಪ್ಪ ಸಂತೆಕಟ್ಟೆಯಲ್ಲಿದ್ದಾರೆ. ಸೊ ಈಗ ಇರೋದು ಬಾರಲ್ಲಿ ಸಪ್ಲೈ ಮಾಡ್ತಾ ಇರೋದು. ಇಲ್ವಾ ಜುನೇದ್ ಭಾಯ್, ಅಲ್ಲಿ ಕಿಟಕಿಯಿಂದ ಕರೀರಿ, ಕಿಟಕಿಯಿಂದ ಇಲ್ಲಿ ಕಿಟಕಿ. ಇಲ್ವಾ ಅಂತ ಬೆಳಿಗ್ಗೆ ನಿಜವಾಗಿ ಬೆಳಿಗ್ಗೆ ಇಳಿಸ್ಬೇಕಿತ್ತು, ಬಟ್ ಅವರಿಲ್ಲ ಅಂತೇಳಿ ಸಂಜೆ ಹೇಳಿದ್ರು. ಈಗ ಸಂಜೆ ಆಯಿತು ಮಾರ, ಸಂಜೆ ಸಹ ಇಲ್ಲ. ಈಗ ಡಿಸಿಲ್ ಹಾಕಿಸೋದಿಲ್ಲ, ಬೆಳಿಗ್ಗೆ ಡಿಸಿಲ್ ಹಾಕಿಸಿದ್ದೇನೆ. ಹೋಗುವಾಗ ಟೈರಿದೊಂದು ಕೆಲಸ ಉಂಟು, ಅದನ್ನು ಮಾಡಿಸ್ಕೊಂಡು ಹೋಗುವ ಅಂತ ಬೇಗ ಮಾಡುವಂತ ಹೇಳಿದರೆ ಅಂಗಡಿಯವರು ಬಿಡುವುದಲ್ಲ ಮಾರ. ಈ ಥರ ಎಲ್ಲ ಆದರೆ ತುಂಬ ಕಷ್ಟ ಆಗ್ತದೆ. ಈಗ ಇಲ್ಲಿಂದ ಎಂಥದಿಲ್ಲ, ಇಲ್ಲಿಂದ ಪಾಯಿಂಟ್ ಎಲ್ಲ ಮುಗೀತು, ಲಾಸ್ಟ್ ಪಾಯಿಂಟ್ ಇದು. ಈಗ ಇಲ್ಲಿಂದ ಬಿಟ್ಟರೆ ಸೀದಾ ಹೋಗಿ ಎಲ್ಲಿಗಪ್ಪ, ಗುರುವಾಯನಕೆರೆಯಲ್ಲಿ ಸ್ಟಾಪ್ ಇರೋದು. ಗುರುವಾಯನಕೆರೆ ಅಲ್ಲ, ಸಾರಿ, ನಮ್ಮ ಇಲ್ಲಿ ಉಜಿರೆ ಅಲ್ಲ, ಉಜಿರೆಗಿಂತ ಈ ಕಡೆ ಟಿ ಬಿ ಕ್ರಾಸ್ ಹತ್ರ ಎಂತ ಹೇಳೋದು, ಕಾಶಿಬೆಟ್ಟು ಅಂತ. ಸೊ ಅಲ್ಲಿರೋದು, ಅಲ್ಲಿ ಟೈರ್ ಚೇಂಜ್ ಮಾಡಿಸ್ಕೊಂಡು ಹೊರಡುವ. ಪಣಕ್ಕಾಜೆಯಿಂದ ಬಿಟ್ಟವರು ಗುರುವಾಯನಕೆರೆ, ಸಂತೆಕಟ್ಟೆ, ಬೆಳ್ತಂಗಡಿ ಎಲ್ಲ ಪಾಸ್ ಮಾಡಿಕೊಂಡು ಬಂದ್ವಿ. ಎಂಥದ್ದು ತೋರಿಸ್ಲಿಕ್ಕೆ ಎಂಥದ್ದು ಇರಲಿಲ್ಲ. ಆ್ಯಸ್ ಯೂಶ್ವಲ್ ಎಂತ ನೋಡಿದ್ದೀರಾ, ಅದೇ ಹೊಸತ್ತೇನಿಲ್ಲ. ಎಂಥದ್ದು ಬ್ಲಾಕ್ ಅದು ಇದು ಎಲ್ಲ ಇರ್ತದೆ. ಸೊ ಅದನ್ನೆಂತ ತೋರಿಸಿಗೆ ಹೋಗಲಿಲ್ಲ. ಈಗ ಹೈವೇಯಿಂದ ಸರ್ವಿಸ್ ರೋಡ್ ತಗೊಳ್ಳೋ ಸಮಯ. ಬಿಕಾಸ್ ನಮ್ಮ ಗಾಡಿದು ಟಯರಿದು ಕೆಲಸ ಮಾಡಬೇಕು. ಹೊಸ ಟಯರ್ ಹಾಕಿಸಿ ಮತ್ತೆಂಥದ್ದು ಅರೇಂಜ್ಮೆಂಟ್ ಮಾಡಬೇಕು. ಇಲ್ಲೇ ಇರೋದು ಅಪೋಲೋ ಅಂತ. ಅಪೋಲೋ ಅವ್ರದ್ದು ಅದೇ ಇರೋದಾ, ಬೇರೆ ಯಾವುದೂ ಇಲ್ವಾ? ಅಪೋಲೋ ಒಳ್ಳೆ ಟಯರೇ. ಸೊ ಅಪೋಲೋ ಹಾಕ್ಕೊಂಡು ಹೋಗುವ. ವಾಟ್ರು ಕೊಟ್ಟಿದ್ದಾರಂತೆ. ಸೊ ಈ ಕಡೆಯಿಂದ ಹಾಕಿಸಿ ಅಲೈನ್ಮೆಂಟ್ ಮಾಡಿಸಬೇಕು. ಎಲ್ಲ ತೋರಿಸ್ತೇನೆ ಬನ್ನಿ.
ಟಯರ್ ಇದ್ದು ಕೆಲಸ ಎಲ್ಲ ಮುಗ್ದಾಯಿತು, ಫಿಟ್ ಎಲ್ಲ ಮಾಡಿ ಆಗಿದೆ, ಹೊಸ ಟೈರ್ ಕೂಡ ಹಾಕಿ ಆಗಿದೆ. ಇನ್ನೊಂದು ಅದು ಇಲ್ಲಿ ಉಂಟು ನಮ್ಮದು ಟ್ಯೂಬ್ ತಗೊಂಡ್ರಾ, ಹಾಕಿದ್ರಾ? ವೀಲ್ ಅಲೈನ್ಮೆಂಟ್ ಮಾಡಿಸುವ ಅಂತ ಹೇಳಿದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಎಂತ ಅಂತ ಹೇಳಿದರೆ, ಅಲ್ಲಿ ಒಂದು ಸೀಟ್ ಕಾಣಿಸ್ತಾ ಇರ್ಬೋದು ನಿಮಗೆ, ಕಾಣಿಸ್ತಾ ಉಂಟಲ್ಲ ಗೊತ್ತಿಲ್ಲ. ನೋಡಿ ಅಲ್ಲಿ ಒಂದು ಸೀಟ್ ಇಲ್ವಾ, ಅದರ ಒಳಗಡೆ ಪಾಸ್ ಆಗಬೇಕಂತೆ ಗಾಡಿ. ಬಟ್ ನಮ್ಮ ಗಾಡಿ ಇಷ್ಟು ಹೈಟ್ ಇರೋದ್ರಿಂದ ಪಾಸ್ ಆಗ್ತದೆ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ವೀಲ್ ಅಲೈನ್ಮೆಂಟ್ ಕ್ಯಾನ್ಸಲ್ ಮಾಡ್ತಾರಾ ಅಂತ ಗೊತ್ತಿಲ್ಲ, ಅದು ಸಹ ಗೊತ್ತಿಲ್ಲ. ಇಲ್ಲಾಂದರೆ ಅಲ್ಲಿ ಚರ್ಚ್ ರೋಡಲ್ಲಿ ಸಂತೆಗಟ್ಟೆಯಲ್ಲಿ ಮಾಡಿಸ್ಬೇಕಷ್ಟೇ. ಅವರೊಂದು ಎಂತ ನೋಡುವ ಎಂತ ಹೇಳ್ತಾರೆ ಅಂತೇಳಿ, ಆದರೆ ಮಾಡಿಸುವ, ಇಲ್ಲದಿದ್ದರೆ ಟೈರ್ ಹಾಕಿಸ್ಕೊಂಡು ಸೀದಾ ಹೊರಡುತ್ತೆ. ಹೊಸ ಟೈರ್ ಹಾಕಿಸಿದ ಮೇಲೆ ಎಂಥದ ಒಂದು ರಾಜನ ಫೀಲ್ ಬರ್ತಾ ಉಂಟು. ಗಾಡಿ ಎತ್ತರ ಆಗ್ತಿಲ್ವ ದಿನದ, ಫುಲ್ ಎತ್ತರ ಐಸ. ಈಗ ಒಂದು ಮೂಡು ಬರ್ತದೆ ಗಾಡಿ ಓಡಿಸಲಿಕ್ಕೆ. ಇಲ್ಲಾಂದರೆ ಅಲ್ಲಿಗೆ ಕೂತಿತ್ತು ಈ ಕಡೆ, ಆ ಕಡೆ ಆದರೆ ಹೊಸತಂತ ಅಂದ್ಕೊಳ್ಳಿ. ಸೊ ಅಮೌಂಟ್ ಎಲ್ಲ ಪೇ ಮಾಡ್ತೇನೆ ಅಂತ ಹೇಳಿದರು ಅವರವರು. ಎಂಥದ ಓನರ್ ಮಾತಾಡಿಕೊಂಡು ಮತ್ತು ಟ್ಯಾಕ್ಸ್ ಬಿಲ್ ಎಲ್ಲ ಬೇಕಂತೆ. ಸೊ ಹಾಗಾಗಿ ನಾವು ಹೊರಟ್ವಿ. ಗಂಟೆ ನೋಡ್ಬೋದು 4:31. ಎಷ್ಟು ಗಂಟೆಗೆ? 4 ಗಂಟೆಗೆ ನಿಲ್ಲಿಸಿದ್ದೇವಾ? ಬೇಗ ನಿಲ್ಲಿಸಿದ್ದೇವಲ್ಲ. ಇಷ್ಟೊತ್ತಾಯಿತು. ಅದಿದು ಟೈರ್ ಹಾಕಿ ಆಗಿದೆ, ಅವ್ರದ್ದು ಬಿಲ್ಲು ಅದು ಇದು ಅಂತೇಳಿ ಇಷ್ಟೊತ್ತಾಯಿತು. ಸೊ ಈಗ ಇಲ್ಲಿಂದ ಕಂಪನಿಗೆ ಹೋಗೋದು. ಇಲ್ಲಿ ಕಂಪನಿ ಬಂದಾಯಿತು. ಈ ವಿಡಿಯೋವನ್ನು ಕೂಡ ಮುಗಿಸುವ ಸಮಯ ಕೂಡ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಗೈಸ್. ಇದು ಮುಗಿಯದ ನೆನಪು, ವಿರಹಗಳೇ ಗುರು.